ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಅಧಿಕಾರಿಗಳು. ತಾಂಡವಪುರ ಜನವರಿ 23 ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದೆ. ಮತದಾನ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಅಧಿಕಾರಿಗಳು. ವಿದ್ಯುನ್ಮಾನ ಮತಯಂತ್ರದಲ್ಲಿ ಮತದಾರರು ಯಾವ ರೀತಿಯಾಗಿ ಮತ ಚಲಾಯಿಸಬೇಕು ಅಂತ ಯುವ ಮತದಾರರಿಗೆ ಅರಿವು ಮತ್ತು ಜಾಗೃತಿಯನ್ನ ಮೂಡಿಸಲಾಯಿತು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಕ್ಷೇತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಪುರ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಏರ್ಪಡಿಸಿದ ಜನರಲ್ಲಿ ಮತದಾರ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ವರುಣ ಟಿ ನರಸೀಪುರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಈ 3 ವಿಧಾನಸಭಾ ಕ್ಷೇತ್ರದ ನೋಡೋ ಅಧಿಕಾರಿಯಾಗಿರುವ ಬಿಂದಿಯಾದವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ತದನಂತರ ಮಾತನಾಡಿದ ಅವರು, ಮತದಾನ ಹೆಚ್ಚು ಮಾಡುವ ಉದ್ದೇಶದಿಂದ ಯುವ ಮತದಾರರು ಯಾವುದೇ ವೆಜೈಟಿ ವಯವಿಲ್ಲದೆ ತಮ್ಮ ಗ್ರಾಮಗಳಲ್ಲಿ ಇರುವ ಮತದಾನ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಹೇಗೆ ಮತದಾನ ಮಾಡಬೇಕು ಅಂತ ಉದ್ದೇಶದಿಂದ ಈ 3 ವಿಧಾನಸಭಾ ಕ್ಷೇತ್ರಗಳನ್ನ ಜನರಲ್ಲಿ ಯುವ ಮತದಾರರಲ್ಲಿ ಮತದಾನ ಅರಿವು ಮತ್ತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಯುವ ಮತದಾರರು ಇಂತಹ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತದಾನವನ್ನ ಹೆಚ್ಚಳಕ್ಕೆ ಸಹಕರಿಸಬೇಕು ಅಂತ ನೋಡಲು ಅಧಿಕಾರಿಗಳು ತಿಳಿಸಿದ್ರು. ಈಗ ಯಾವ ಹೇಳಿರ್ತೀರಲ್ವಾ, ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ರಲ್ವಾ, ಅದು ಯಾವ ಪಂಚಾಯತಿ? ಪಂಚಾಯತಿ ವರುಣಾನೇ ಅಲ್ಲ. ಫಸ್ಟ್ ಟೈಮ್ ವೋಟ್ ಮಾಡೋದು ಬರುತ್ತೆ ಅಲ್ವಾ? ಈಗ ಮುಂಚೆ ಯಾವುದು ಮಾಡಿಲ್ಲ, ಅಸೆಂಬ್ಲಿಗೂ ಮಾಡಿಲ್ಲ ಅಲ್ವಾ? ಅಸೆಂಬ್ಲಿಗೆ ಮಾಡಿದ್ದೀರಾ? ನಂಬರ್ ನೋಡ್ಕೊಳ್ಳಿ, ಯಾವ್ದು ಹಾಕ್ತಿದ್ದೀರಿ ಸೆಕೆಂಡ್ ಟೈಮಾ? ಅಸೆಂಬ್ಲಿ ಫಸ್ಟ್ ಸೆಲ್ಫಿ ಸ್ಟ್ಯಾಂಡಲ್ಲಿ ತಗೊಳ್ಳೋದಿಲ್ಲ ನೋಡಿ. ನೀವು ಬಾಡಿನೇ ಹೋಗುತ್ತಲ್ಲ, ಚಿಕ್ಕದಾಗಬೇಕು. ಯಾವ ಸಿಂಬಲ್ ಗೊತ್ತಿದ್ದೀರಾ ಆ ಸಿಂಬಲ್ ಇಲ್ಲಿ ಕಾಣುತ್ತೆ. 7 ಸೆಕೆಂಡ್ವರೆಗೂ ಇಲ್ಲಿ ನೋಡ್ಕೋಬಹುದು. ನೀವು ಯಾರು ಗೊತ್ತಿದ್ದೀರಾ ಅದನ್ನ ಇಲ್ಲಿ ನೋಡ್ಕೋಬಹುದು. ಇದು ಡಮ್ಮಿ, ಇದು ಯಾವ್ದು ಕೊಟ್ಟಿದ್ದಿಲ್ಲ, ನಿಮಗೆ ತರಬೇತಿಗೆ ಅಷ್ಟೇ. ಇದು ಈ ಸಿಂಬಲ್ ನೋಡಿ ಗೊತ್ತಿದ್ದ ಬಂದಿದ್ಯಾ? ವಿದ್ಯಾ ಅಂತ ಸಂಶೋಧನಾಧಿಕಾರಿ TRI ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು. ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮು ಹೇಗೆ VVPAT ಬಳಕೆ ಆಗ್ಬೋದು, EVM ಮೆಷಿನ್ ಹೇಗೆ ಬಳಕೆ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಅರಿವು ಮೂಡಿಸೋದು, ಮತ್ತು ಅವ್ರಿಗೆ ಮತದಾನ ಹೇಗೆ ಅವರು ಮತವನ್ನು ದೃಢೀಕರಿಸಿಕೊಳ್ಳೋದು, ಇದ್ರ ಬಗ್ಗೆ ಹೊಸೊಬ್ಬರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು. ಮತ್ತು ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಿರೋದಿಲ್ಲ. ಹಾಗಾಗಿ ಹೆಚ್ಚಿನ ಮತದಾರರಿಗೆ ಅವೇರ್ನೆಸ್ ಕೊಡೋ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಕಂದಾಯ ಇಲಾಖೆಯಿಂದ. ಸೊ ಅದಕ್ಕೆ ನೋಡಲ್ ಅಧಿಕಾರಿಯಾಗಿ ನನ್ನನ್ನು 3 ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ಈ ದಿನ ಬಂದು ನೋಡಿದ್ದೀನಿ. ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ, ಪರ್ಟಿಕ್ಯುಲರ್ಲಿ ಫ್ರೆಷರ್ಸ್ ಯಾರಿರ್ತಾರೆ, 18 ಇಯರ್ಸ್ ಕಂಪ್ಲೀಟಾಗಿ ಹೊಸಬ್ರು ಯಾರಿರ್ತಾರೆ, ಫಸ್ಟ್ ಟೈಮ್ ವೋಟರ್ಸು, ಅವರು ಇದರಲ್ಲಿ ಹೆಚ್ಚಿನದಾಗಿ ಭಾಗವಹಿಸಬೇಕು ಅಂತ ನಾನು ಕೇಳ್ತೀನಿ. ಯಾವುದೇ ಮುಜುಗರ ಇಲ್ಲ, ಅಂದರೆ ಹೆಂಗೆ ಹೋಗೋದು, ಅದು ಹೆಂಗೆ ತಿಳ್ಕೊಳ್ಳೋದು, ಕೇಳೋದು ಆ ಥರದ್ದು ಏನಿರ್ಬೋದು. ಇಟ್ಸ್ ಅವರ್ ರೈಟ್, ನಮ್ಮ ಹಕ್ಕು ಅದು. ನಾವು ಎಲ್ಲರೂ ಮತದಾನವನ್ನು ಚಲಾಯಿಸೋದ್ರ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೀವು ಓಟಕ್ಕೆ ಫಸ್ಟ್ ಟೈಮ್ ಓಟು ಹಾಕಕ್ಕೆ ಬರುತ್ತಾ? ಓಟ್ ಹಾಕಕ್ಕೆ ಅಂದರೆ ಅಸೆಂಬ್ಲಿ ಇಲ್ಲ, ಫಸ್ಟ್ ಟೈಮ್ MP ಫಸ್ಟ್ ಟೈಮ್
ನಮ್ಮ ಸಂಖ್ಯೆ ಇರುತ್ತೆ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ಗಳ ಹೆಸರು ರೆಗ್ಯುಲರ್ ಇರುತ್ತೆ. ಎಲೆಕ್ಷನ್ ಅಲ್ಲಾದ್ರೆ ಇಲ್ಲಿ ಕ್ಯಾಂಡಿಡೇಟ್ ಹೆಸರು ಇಲ್ಲಿ ಸಿಂಬಲ್ ಇರುತ್ತೆ, ಆ ಪಾರ್ಟಿದು ಸಿಂಬಲ್ ಇರುತ್ತೆ. ಆ ಪಾರ್ಟಿ ಇರ್ಬೋದು ಅಥವಾ ಇಂಡಿಪೆಂಡೆಂಟ್ ಇದ್ರೆ ಅವ್ರು ಯಾವ್ದು ಚಾಯ್ಸ್ ಮಾಡಿರ್ತಾರೆ ಅದ್ರ ನೇಮ್ ಇರುತ್ತೆ.